ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ ದಿನ 12ನೇ ಶತಮಾನದ ಪ್ರಸಿದ್ಧ ಕನ್ನಡ ವಚನಕಾರ್ತಿ ಶಿವಶರಣೆ ಮತ್ತು ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿ ಅಕ್ಕ ಮಹಾದೇವಿಯವರ ಬಗ್ಗೆ ಒಂದಿಷ್ಟು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಅಕ್ಕ ಮಹಾದೇವಿಯು ನಡೆದು ಬಂದ ಹಾದಿ ಹೇಗಿತ್ತು ನೋಡೋಣ ಬನ್ನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಈ ಸಾಲುಗಳನ್ನು ಕೇಳಿದರೆ ಸಾಕು ನಮಗೆ ನೆನಪಾಗುತ್ತಾರೆ ಶಿವಶರಣೆ ಅಕ್ಕ ಮಹಾದೇವಿಯವರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ, ಇಂದಿನ ಉಡುಗಡಿ ಪಟ್ಟಣದ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಗಳ ಪುತ್ರಿಯಾಗಿ ಜನಿಸಿದರು. ಬಾಲ್ಯದಿಂದಲೇ ಮಹಾದೇವಿ ಶಿವಕಳೆಯಿಂದ ಹಾಗೂ ರೂಪಲಾವಣ್ಯದಿಂದ ಕಂಗೊಳಿಸುತ್ತಿದ್ದರು. ತನ್ನ ಆರಾಧ್ಯ ದೈವ ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ಪ್ರತಿಕ್ಷಣ ಆರಾಧಿಸುತ್ತಿದ್ದರು. ಶಿವನನ್ನೇ ತನ್ನ ಗಂಡನೆಂದು ನಂಬಿದ್ದರು. ಮಹಾದೇವಿಯ ಪವಿತ್ರ ಸೌಂದರ್ಯದಿಂದ ಆಕರ್ಷಿತನಾಗಿ ಉಡುತಡಿ ಪಟ್ಟಣದ ಜೈನ ರಾಜ ಕೌಶಿಕ ಅವಳನ್ನು ಮದುವೆಯಾಗಲು ಬಯಸಿದನು. ಅದಕ್ಕಾಗಿ ಸಂಬಂಧ ಬೆಳೆಸಲು ಹೆಗ್ಗಡತಿಯರನ್ನು ಕಳುಹಿಸಿದನು. ಅವನಿಗೆ ತಮ್ಮ ಮಗಳನ್ನು ಕೊಡುವುದು ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ದಂಪತಿಗಳಿಗೆ ಇಷ್ಟವಿರಲಿಲ್ಲ. ಆದರೆ ಹೆಗ್ಗಡತಿಯರು ರಾಜನ ಆಸೆಯನ್ನು ಈಡೇರಿಸದಿದ್ದರೆ ಅವನ ವಿರೋಧದಿಂದ ನಿಮಗೆ ಅಪಾಯ ಉಂಟಾಗುವುದು ಎಂದು ಹೆದರಿಸಿದರು. ಆಗ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರು ಮದುವೆಯ ನಿರ್ಧಾರವನ್ನು ತಮ್ಮ ಮಗಳು ಮಹಾದೇವಿಯ ಇಚ್ಛೆಗೆ ಬಿಟ್ಟರು. ಮಹಾದೇವಿಗೆ ಕೌಶಿಕನ ದುರಾಸೆ ಅರ್ಥವಾಗಿತ್ತು. ಅದಕ್ಕಾಗಿ ಆಕೆ 3 ಷರತ್ತಿನ ಅನುಸಾರವಾಗಿ ಮದುವೆಯಾಗಲು ಒಪ್ಪಿದಳು. ದೈಹಿಕ ಸಂಬಂಧ ಬೆಳೆಸದಿರುವುದು, ಸದಾ ಶಿವಪೂಜೆಯನ್ನು ಮಾಡುವ ಸ್ವಾತಂತ್ರ್ಯ ಹಾಗೂ ಶಿವಭಕ್ತರ ಜ್ಞಾನಿಗಳ ಜೊತೆಗೆ ಮಾತನಾಡುವ ಸ್ವಾತಂತ್ರ್ಯ, ಇವೇ ಆ 3 ಷರತ್ತುಗಳಾಗಿದ್ದವು. ಆದರೆ ಕೌಶಿಕ ರಾಜ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೇಗಾದರೂ ಮದುವೆಯಾದರೆ ಸಾಕೆಂದು ಆತುರದಲ್ಲಿ ಅವಳನ್ನು ಮದುವೆಯಾಗಿ ಅವಳನ್ನು ಅರಮನೆಗೆ ಕರೆದುಕೊಂಡು ಹೋದನು. ಅರಮನೆಗೆ ಹೋದ ನಂತರವೂ ಮಹಾದೇವಿ ಸದಾಕಾಲ ಶಿವನ ಪೂಜೆಯಲ್ಲಿ ಕಾಲ ಕಳೆಯತೊಡಗಿದಳು. ಆದರೆ ಕೌಶಿಕನಿಗೆ ಅದು ಸರಿ ಬರಲಿಲ್ಲ. ಆತ ಮಹಾದೇವಿಗೆ ಪೂಜೆ ನಿಲ್ಲಿಸಿ ತನ್ನೊಂದಿಗೆ ದೈಹಿಕ ಸಂಬಂಧ ಬೆಳೆಸಲು ಒತ್ತಾಯಿಸಿದನು. ಈ ರೀತಿ ಮಾಡಿ ಆತ ಮಹಾದೇವಿಯ ಷರತ್ತುಗಳನ್ನು ಮುರಿದನು. ಹೀಗಾಗಿ ಆಕೆ ಆತನನ್ನು ಪರಿತ್ಯಜಿಸಿದಳು. ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಮಾನಸಿಕವಾಗಿ ಮದುವೆಯಾದಳು. ಆಭರಣಗಳ ಸಮೇತ ಉಟ್ಟ ಬಟ್ಟೆಯನ್ನು ಅರಮನೆಯಲ್ಲಿಯೇ ಬಿಟ್ಟು ನಗ್ನಳಾಗಿ ಮಹಾದೇವಿ ಶಿವನ ಹುಡುಕಾಟದಲ್ಲಿ ಹೊರ ನಡೆದಳು. ಅವಳಿಗೆ ಭೂತ ಹಿಡಿದಿದೆ ಎಂದು ಕೌಶಿಕ ರಾಜ ಅವಳನ್ನು ಮರೆತು ಬಿಟ್ಟನು. ಮಹಾದೇವಿ ತನ್ನ ತನು ಮನಗಳನ್ನೆಲ್ಲ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ಅರ್ಪಿಸಿದಳು. ಅವಳು ತನ್ನ ಬಟ್ಟೆಗಳನ್ನು ಸಹ ತ್ಯಾಗ ಮಾಡಿದಳು. ಆದರೆ ಶಿವಕೃಪೆಯಿಂದಾಗಿ ಅವಳ ದೇಹವೆಲ್ಲ ರೋಮದಿಂದ ಮುಚ್ಚಲ್ಪಟ್ಟಿತು. ರೋಮಗಳೇ ಆಕೆಯ ಬಟ್ಟೆಯಾದವು. ಶಿವನ ಹುಡುಕಾಟದಲ್ಲಿ ಆಕೆ ಮಾನವ ಸಂಬಂಧಗಳನ್ನೆಲ್ಲ ಕಡಿದುಕೊಂಡಳು. ಕಾಡು ಸೇರಿದಳು. ಕಾಡು, ನದಿ, ಬೆಟ್ಟ, ಕೊಳ್ಳ, ಜಲಪಾತ, ಪ್ರಾಣಿ ಪಕ್ಷಿಗಳ ಜೊತೆಗೆ ಗೆಳೆತನ ಮಾಡಿದಳು. ಶ್ರೀಶೈಲದ ಹಾದಿ ಹಿಡಿದು ಶಿವನನ್ನು ಹುಡುಕುತ್ತಾ ಹೊರಟಳು. ದಾರಿ ಮಧ್ಯೆ ಮಹಾದೇವಿ ಕಲ್ಯಾಣಕ್ಕೆ ತಲುಪಿದಳು. ಅನುಭವ ಮಂಟಕ್ಕೆ ಭೇಟಿ ನೀಡಿದಳು. ಆಗ ಅಲ್ಲಮ ಪ್ರಭು ಅವಳನ್ನು ಪರೀಕ್ಷಿಸಿದರು. ಅಲ್ಲಮ ಪ್ರಭು ಅವಳಿಗೆ, ನೀನು ಈ ರೀತಿ ನಗ್ನಳಾಗಿ ಬಂದರೆ ನಮ್ಮ ಶಿವಶರಣರು ನಿನ್ನೆಡೆಗೆ ಆಕರ್ಷಿತರಾಗುವುದಿಲ್ಲವೇ ಎಂದು ಕೇಳಿದರು. ಆಗ ಮಹಾದೇವಿ ಶಾಂತ ಚಿತ್ತದಿಂದ, ನಾನು ನನ್ನ ತನು ಮನವನ್ನು ಶಿವನಿಗೆ ಅರ್ಪಿಸಿರುವಾಗ ಶರಣರು ನನ್ನೆಡೆಗೆ ಆಕರ್ಷಿತರಾಗುವುದೇಕೆ? ಅದು ಅವರ ತಪ್ಪೇ ಹೊರತು ನನ್ನದಲ್ಲ ಎಂದು ತರಿಸಿ ಮಹಾದೇವಿ ಅಲ್ಲಮ ಪ್ರಭುವಿನ ಪರೀಕ್ಷೆಯಲ್ಲಿ ಗೆದ್ದಳು.
ಮಹಾದೇವಿಯ ಮನಸ್ಸು ನಿರ್ಮಲವಾಗಿತ್ತು. ಅಲ್ಲದೆ ಅವಳು ಜ್ಞಾನದಲ್ಲಿ ಶಿವಶರಣರಿಗಿಂತ ದೊಡ್ಡವಳಾಗಿದ್ದಳು. ಹೀಗಾಗಿ ಅಲ್ಲಮಪ್ರಭು, ಬಸವಣ್ಣ ಸೇರಿ ಎಲ್ಲ ಶಿವಶರಣರು ಮಹಾದೇವಿಗೆ ಅಕ್ಕ ಮಹಾದೇವಿ ಎಂದು ಕರೆಯಲು ಪ್ರಾರಂಭಿಸಿದರು. ಅಕ್ಕ ಮಹಾದೇವಿ ಸ್ವಲ್ಪ ಸಮಯದ ತನಕ ಅನುಭವ ಮಂಟಪದಲ್ಲಿದ್ದುಕೊಂಡು ಮತ್ತೆ ಶ್ರೀಶೈಲದ ದಾರಿ ಹಿಡಿದಳು. ಅಕ್ಕ ಮಹಾದೇವಿ ಶಿವನ ಮೇಲೆ ಕವನಗಳನ್ನು ಹಾಡುತ್ತಾ, ವಚನಗಳ ಮೂಲಕ ಶಿವಲೀಲೆಯನ್ನು ಸಾರುತ್ತಾ ಶ್ರೀಶೈಲವನ್ನು ತಲುಪಿದಳು. ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಯತ್ರಿ ಹಾಗೂ ವಚನಗಾರ್ತಿಯಾಗಿರುವಳು. ಮಂತ್ರಗೋಪ್ಯ ಹಾಗೂ ಯೋಗಾಂಗ ತ್ರಿವಿಧಿ ಅಕ್ಕ ಮಹಾದೇವಿಯ ಪುಸ್ತಕಗಳಾಗಿವೆ. ಅಕ್ಕ ಮಹಾದೇವಿ ಶ್ರೀಶೈಲದ ಕದಳಿವನದಲ್ಲಿ ಶಿವನ ಆರಾಧನೆಯಲ್ಲಿ ಹಲವಾರು ವರ್ಷಗಳನ್ನು ಕಳೆದಳು. ಕೊನೆಗೆ ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಲೀನಳಾದಳು. ಇದಿಷ್ಟು ಅಕ್ಕ ಮಹಾದೇವಿಯ ಜೀವನ ಕಥೆ. ಅಕ್ಕ ಮಹಾದೇವಿಯ ಈ ಕಥೆ ನಮಗೆಲ್ಲರಿಗೂ ಆದರ್ಶವಾಗಲಿ ಎಂದು ಹೇಳುತ್ತಾ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.